ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರದ SDVS ಸಂಘದ ಹಳೆ ವಿದ್ಯಾರ್ಥಿ ಈಗ IAS ಅಧಿಕಾರಿ ಅವರೇ ನೋಡ್ರಿ, ಕಿರಣ್ ಕಮತೆ. IAS ಅಧಿಕಾರಿ ಭಾರತದ ಪ್ರತಿಷ್ಠಿತ ಹೆಮ್ಮೆಯ ಹುದ್ದೆ. IAS ಅಧಿಕಾರಿಯಾಗಿ SDVS ಸಂಘಕ್ಕೆ ಕೀರ್ತಿ ತಂದ ಕಿರಣ್ ಕಮತೆ ಇಂದು ಕಲಿತ ಸಂಸ್ಥೆಗೆ ಬಂದು ಸತ್ಕಾರ ಸನ್ಮಾನ ಸ್ವೀಕರಿಸಿದರು ನೋಡ್ರಿ. ವೇಳೆ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು IAS ಅಧಿಕಾರಿ ಕಿರಣ್ ಕಮತೆ ಮಾತನಾಡಿ, IAS ಅಧಿಕಾರಿ ಪಟ್ಟ ಪಡೆಯೋದು ಖಂಡಿತ ಸುಲಭದ ಮಾತಂತೂ ಅಲ್ವೇ ಅಲ್ಲ. 5 ಬಾರಿ ಪರೀಕ್ಷೆ ಬರೆದು ಸೋಲು ಕಂಡವರ ಜೊತೆ 6ನೇ ಪ್ರಯತ್ನದಲ್ಲಿ 53ನೇ ರ್ಯಾಂಕ್ ಪಡೆದು ಪಾಸ್ ಆಗಿದ್ದಾರೆ. ಇವರೇ ನೋಡಿ, ಕಿರಣ್ ಕಮತೆ. ಸಂಕೇಶ್ವರದ ಶಿಕ್ಷಣ ಕಾಶಿ SDVS ಸಂಘದ ಹಳೆಯ ವಿದ್ಯಾರ್ಥಿ ಕಿರಣ್ ಕಮತೆ ದೇಶಕ್ಕೆ 53ನೇ ರ್ಯಾಂಕ್ ಪಡೆದು IAS ಅಧಿಕಾರಿಯಾಗಿ ಆಯ್ಕೆಯಾಗಿ ಅವಿಸ್ಮರಣೀಯ ಸಾಧನೆಗೈದ ಇವರಿಗೆ SDVS ಸಂಘದ ಪದಾಧಿಕಾರಿಗಳಿಂದ ಅಭಿನಂದನೆ, ಗೌರವ, ಸನ್ಮಾನ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ IAS ಅಧಿಕಾರಿ ತಮ್ಮ ಪರಿಶ್ರಮ, ಸಂಕಲ್ಪ ಹಾಗೂ ಸಾಧನೆಯ ಮೂಲಕ ಯುವಕರಿಗೆ ಪ್ರೇರಣೆಯಾಗಿದ್ದು ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಗಣ್ಯರು ಶುಭಾಶಯ ಕೋರಿದರು. ಅವರ ಮುಂದಿನ ಸೇವಾ ಜೀವನ ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು, ಸಂಸ್ಥೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಪ್ರಾಧ್ಯಾಪಕರು, ಹಳೆ ವಿದ್ಯಾರ್ಥಿಗಳು, ಗಣ್ಯರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. ಇದು ಸ್ಟ್ರಕ್ಚರ್ ಆಫ್ ದ ಎಕ್ಸಾಮ್, ನಂಬರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆದರೆ ನನ್ನ ಜರ್ನಿ ಹೇಳ್ತಿದ್ದ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಮಾರ್ಚ್ 2020ನಲ್ಲಿ. ನಾನು ಗ್ರ್ಯಾಜುಯೇಟ್ ಆಗಿ 2018ನಲ್ಲಿ ಓಕೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಬಟ್ ನಾನು ಸಿವಿಲ್ ಇಂಜಿನಿಯರಿಂಗ್ ಆಪ್ಷನ್ ಇಟ್ಕೊಂಡೆ ನಾನು UPSC ಎಕ್ಸಾಮ್ನ ಸ್ಟಾರ್ಟ್ ಮಾಡ್ತೀನಿ ಬರೆಯೋಕ್ಕೆ. ಮುಂದೆ ಏನಾಗುತ್ತೆ, ಫಸ್ಟ್ 2 ಅಟೆಂಪ್ಟಲ್ಲಿ ನಾನು ಇನ್ನೊಂದು ಹೇಳೋದು ಮತ್ತೆ ಈ 3 ಫೇಸಲ್ಲಿ ಏನಂದರೆ ಯಾವ ಫೇಸಲ್ಲಿ ಫೇಲ್ ಆದ್ರೂ ನೆಕ್ಸ್ಟ್ ಅಟೆಂಪ್ಟ್ ನೀವು ಮತ್ತೆ ಓದಿದ್ದಾನೆ ಸ್ಟಾರ್ಟ್ ಮಾಡಿ. ದಟ್ ಈಸ್ ಒನ್ ಯೂನಿಕ್ ಆಸ್ಪೆಕ್ಟ್. ಸೊ ನೀವು ಫಿಲ್ಮ್ಸ್ ಪಾಸ್ ಆಗಿ ಮೇನ್ಸ್ ಹೋಗಿ ಮೇನ್ಸ್ ಫೇಲ್ ಆದ್ರೂ ನೆಕ್ಸ್ಟ್ ಅಟೆಂಪ್ಟ್ ಮತ್ತೆ ಫಿಲ್ಮ್ಸ್ನೇ ಇವತ್ತು ಸ್ಟಾರ್ಟ್. ನೀವು ಇಂಟರ್ವ್ಯೂ ಅಂತ ಹೋಗಿ ಇಂಟರ್ವ್ಯೂಲ್ಲಿ ಫೇಲ್ ಆದ್ರೂ ನೆಕ್ಸ್ಟ್ ಅಟೆಂಪ್ಟ್ ಮತ್ತೆ ಫಿಲ್ಮ್ಸ್ನೇ ಹೋಗಿ 22 ಸರ್ವಿಸಲ್ಲಿ ಇದ್ದರೆ ಯಾವುದೊಂದು ಲೋವರ್ ರ್ಯಾಂಕ್ ಬಂದು ಯಾವುದೊಂದು ಸರ್ವಿಸ್ ಸಿಕ್ಕಿತ್ತು, ರೈಲ್ವೆ ಅಥವಾ ಡಿಫೆನ್ಸ್ ಸರ್ವಿಸ್ ಸಿಕ್ಕಿಲ್ಲ. ಹಂಗಂದ್ರೆ ನೆಕ್ಸ್ಟ್ ಇಯರ್ ಡೈರೆಕ್ಟ್ ಇಂಟರ್ವ್ಯೂ ತಗೊಂಡು ಮತ್ತೆ ಇವತ್ತು ರೈಟ್ so that you are worth it, then ಮತ್ತೆ ರ್ಯಾಂಕಿಗೆ ಹೋಗ್ತದೆ. ಸೊ ಇವತ್ತು ರ್ಯಾಂಕ್ ಇಂಪ್ರೂವ್ಮೆಂಟು ಮತ್ತೆ ಎಫೆಕ್ಟ್ ಕೊಡ್ತಿದ್ದೀರಂದರೆ ಮತ್ತೆ ಮುಂಚೆಯಿಂದ ಬರಬೇಕು. ಸೊ ದಟ್ ಈಸ್ ಲೈಕ್ another layer of difficulty to exam. But another exam is IAS, that is not the case. I come from GIT, not IIT or NIT. So people from tier 2, tier 3 colleges are curious. ಬಹಳಷ್ಟು ಬ್ಯಾಕ್ವರ್ಡ್ ರೀಜನ್ಸ್ ಇಂದ ಈ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಕನ್ನಡ, ಇಂಗ್ಲಿಷ್ ಮತ್ತೆ ಮರಾಠಿ ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಬರೆದು ಪಾಸ್ ಆಗಿದ್ದಾರೆ. ನಾರ್ತ್ ಈಸ್ಟ್ ಅಂತ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಅಂಡರ್ ಡೆವಲಪ್ಡ್ ರೀಜನ್ಸ್ ಇಂದ ಎಕ್ಸಾಮ್ ಪಾಸ್ ಆಗಿದ್ದಾರೆ. ಸೊ ಇಟ್ ಈಸ್ ದಿಸ್ ಎಕ್ಸಾಮ್ ಇಸ್ ಫಾರ್ ಎವ್ರಿವನ್. ಈ ಎಕ್ಸಾಮ್ ಎಲ್ರಿಗೂ ಇದೆ, ಬಟ್ ಈ ಎಕ್ಸಾಮ್ ಆಲ್ಸೋ ಇಸ್ ಫಾರ್ ದೆಮ್ ಹೂ ಆರ್ ರೆಡಿ ಟು ಮೇಕ್ ದಟ್ ಎಫರ್ಟ್ ಫಾರ್ ಲಾಂಗ್ ಇಯರ್ಸ್. ಇದೊಂದು ಎಕ್ಸಾಮ್ ಪ್ರಾಬ್ಲಮ್ ಅಂದರೆ ಕ್ವಿಕ್ ರಿಸಲ್ಟ್ಸ್ ಇಲ್ಲ. ಬೇರೆ ಗೇಟ್ ಆಗಲಿ ಕ್ಯಾಟ್ ಆಗಲಿ ಒಂದು 6 ತಿಂಗಳು 8 ತಿಂಗಳು ಏನೋ ಟೆಕ್ನಿಕಲಿ ಓದ್ತೀರಾ, ಇಮಿಡಿಯೇಟ್ ಆಗಿ ಇಷ್ಟು ರಿಸಲ್ಟ್ ಅಂತ ಇರುತ್ತೆ. ಬಟ್ ಈ ಎಕ್ಸಾಮಲ್ಲಿ ದ ರಿಸಲ್ಟ್ ಇಸ್ ವೆರಿ ಡಿಫಿಕಲ್ಟ್. ಭಾಳಷ್ಟು ಪೇಷನ್ಸ್ ಬೇಕಾಗುತ್ತೆ. ಸೊ ನನ್ನ ಜರ್ನಿ ಹೇಳ್ಬೇಕಾದ್ರೆ ಫಸ್ಟ್ ಇಯರ್ ಅಟೆಂಪ್ಟಲ್ಲಿ ನಾನು ಫಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ದೆನ್ ಐ ಅಂಡರ್ಸ್ಟುಡ್ ಇಟ್ಸ್ ಟು ಡೂ ಮೋರ್ ಅಂತ. ಸೊ ಅದಕ್ಕೆ ಮತ್ತೆ 3 ಅಟೆಂಪ್ಟ್ ಕೊಟ್ಟೆ. 3 ಅಟೆಂಪ್ಟ್ ಫಿಲ್ಮ್ಸ್ ಕ್ಲಿಯರ್ ಆಯಿತು, ಬಟ್ ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್. ಈ ಗ್ಯಾಪಲ್ಲಿ ನನಗೆ PPSC ಮುಖಾಂತರ ನನ್ನ ಪ್ಲಾನ್ ಬಿ, ಐ ವಾಸ್ ವರ್ಕಿಂಗ್ ಫಾರ್ ಪ್ಲಾನ್ ಬಿ. ಸೊ ಅದಕ್ಕೆ PWD ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಕ್ಲಿಯರ್ ಮಾಡಿ ಅಲ್ಲಿ 67 ಅದನ್ನ ಜಾಯ್ನ್ ಆಗ್ತೀನಿ.
ಸೊ ಎಕ್ಸಾಮ್ ಆಲ್ರೆಡಿ ಡಿಫಿಕಲ್ಟ್ ಇದೆ. ನಾನು ಮೇಡ್ ಇಟ್ ಮೋರ್ ಡಿಫಿಕಲ್ಟ್, ಇನ್ನಷ್ಟು ಡಿಫಿಕಲ್ಟ್ ಬಿಕಾಸ್ ಟೋಟಲ್ ನಂಬರ್ ಆಫ್ ಅವರ್ಸ್ ಟು ಸ್ಟಡಿ ಡಿಕ್ರೀಸ್ ಆಗ್ಬಿಡುತ್ತೆ. ಬಟ್ ಐ ಟೇಕ್ ಅಪ್ ದಟ್ ಜಾಬ್. ದೆನ್ ಫೋರ್ತ್ ಅಟೆಂಪ್ಟ್ ಕೊಡ್ತೀನಿ. ಫೋರ್ತ್ ಅಟೆಂಪ್ಟ್ ಅನ್ಫಾರ್ಚುನೇಟ್ಲಿ ಮತ್ತೆ ಪ್ರಿಲಿಮ್ಸ್ ಆಗಿದೆ. ಸೊ ಈ ಗ್ಯಾಪಲ್ಲಿ ಐ ಥಿಂಕ್ ನಾನು ಇಂಜಿನಿಯರಿಂಗ್ ಸಬ್ಜೆಕ್ಟ್ ಬೇಡ ಇತ್ತು, ಆಪ್ಷನಲ್ ಸಬ್ಜೆಕ್ಟ್ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಸಿವಿಲ್ ಇಂಜಿನಿಯರಿಂಗ್ ಚೇಂಜ್ ಮಾಡ್ಬೋದು. ಪೊಲಿಟಿಕಲ್ ಸೈನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ PSIR ಅದನ್ನು ತಗೊಂಡೆ. ಐ ಥಿಂಕ್ ದಟ್ ವಾಸ್ ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ನಾನು ಮಾಡಿದ್ದು. ಸೊ ಅದನ್ನು ಚೇಂಜ್ ಮಾಡಿದ ತಕ್ಷಣ ನನ್ನ ಫಿಫ್ತ್ ಅಟೆಂಪ್ಟಲ್ಲೇ ನಾನು ಇಂಟರ್ವ್ಯೂ ತನಕ ಹೋಗ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಫೈನಲ್ ರಿಸಲ್ಟ್ ಬಂದಾಗ ನನ್ನ ಹೆಸರು ಸರ್ಚ್ ಮಾಡಿದೆ, ಲಿಸ್ಟಲ್ಲಿ ಹೆಸರು ಇರಲಿಲ್ಲ. ಸೊ 37 ಮಾರ್ಕ್ಸಿಂದ ಐ ಮಿಸ್ ದ ಫೈನಲ್ ಕಟ್ ಆಫ್. Thereafter last attempt, sixth and final attempt ಈ ವರ್ಷ 2025 ಅಲ್ಲಿ ಮತ್ತೆ ಪುನಃ ಎಕ್ಸಾಮ್ ಕೊಡ್ತೀನಿ. ಈ ಗ್ಯಾಪಲ್ಲಿ KS ಮೇನ್ಸ್ ಕೂಡ ಬರೀತೀನಿ. ಅದಾದಮೇಲೆ ಫಿಲ್ಮ್ಸ್ ಕ್ಲಿಯರ್ ಆಗುತ್ತೆ, ಮೇನ್ಸ್ ಹೋಗ್ತೀನಿ. ಮೇನ್ಸ್ಗೆ ಲೀವ್ ಹಾಕೊಂಡು ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿನಲ್ಲಿ ಭಾಳಷ್ಟು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಮೇನ್ಸ್ನು ಕ್ಲಿಯರ್ ಮಾಡ್ಕೊತೀನಿ. ಬಿಕಾಸ್ ನನ್ನ ಮೇನ್ಸಲ್ಲೇ ನಾನು ಲಾಸ್ಟ್ ಪ್ರೀವಿಯಸ್ ಅಟೆಂಪ್ಟ್ ನಾನು ಮೇನ್ಸಲ್ಲಿ ಜಾಸ್ತಿ ಕಮ್ಮಿ ಮಾರ್ಕ್ಸ್ ಬಂದಿರೋದು. ಅದಕ್ಕೆ ಮೇಕ್ ಶ್ಯೂರ್ ಮೇನ್ಸಲ್ಲಿ ನಾನು ಜಾಸ್ತಿ ಮಾಡ್ತೀನಿ. ಹಾಗೆ ಪ್ಯಾಟರ್ನ್ ಹೇಳಿದಾಗೆ 175 ಮೇನ್ಸಲ್ಲಿ ಬರುತ್ತೆ, 275 ಬರೀ ಇಂಟರ್ವ್ಯೂ ಅಲ್ಲಿ ಬರುತ್ತೆ. ಸೊ ನಾನು ರ್ಯಾಂಕ್ ಬರಬೇಕು, ಒಳ್ಳೆ ರ್ಯಾಂಕ್ ತೆಗಿಬೇಕು ಅಂತಂದರೆ ಮೇನ್ಸಲ್ಲೇ ಇನ್ಕ್ರೀಸ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಡೆಲ್ಲಿ ಹೋಗಿ ಅಲ್ಲಿ ಪಟ್ಟಂಥ ಪರಿಶ್ರಮಕ್ಕೆ ಫೈನಲಿ ಮೇನ್ಸ್ ಕೂಡ ಆಯಿತು. ಇಂಟರ್ವ್ಯೂ ಈ ವರ್ಷ 12ನೇ ಫೆಬ್ರವರಿ ಆಯಿತು. ಇದು ನನ್ನ 2ನೇ ಇಂಟರ್ವ್ಯೂ ಇದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೆ. ಬಟ್ ಐ ವುಡ್ ಸೇ ನನ್ನ ಎಲ್ಲ ಡಿಫಿಕಲ್ಟ್ ಟೈಮ್ಸ್ ಮುಗಿತಾ ಇದೆ, ಇನ್ನೇನೆಲ್ಲ ಮುಗಿದು ಆರಾಮಾಗಿದೆ ಅನ್ನೋ ಕಡೆಗೆ ಒಂದು ಡೇ ಆಫ್ ಇಂಟರ್ವ್ಯೂ ಬೆಳಗ್ಗೆ ನನ್ನ ಫ್ರೆಂಡ್ ರೂಮಲ್ಲಿದ್ದೆ. ಬೆಳಗ್ಗೆ ರೆಡಿ ಇದೆ, ಕ್ಯಾಬ್ ರೆಡಿ ಟ್ಯಾಪ್ ಆನ್ ಮಾಡಿದ್ರೆ ಟ್ಯಾಪಲ್ಲಿ ನೀರಿಲ್ಲ. ಇದು ಎಕ್ಸಾಮ್ ಇಂಟರ್ವ್ಯೂ ದಿನ, ಫೈನಲ್ ಅಟೆಂಪ್ಟ್, ಫೈನಲ್ ಫೇಸ್ ಆಫ್ ಮೈ UPSC ಜರ್ನಿ. ಸೊ ಅಲ್ಲಿ ತನಕ ಒಂಥರ ದೇವ್ರನ್ನ ಟೆಸ್ಟ್ ಮಾಡಿದ್ದಾನೆ, ನನ್ನ ಪೇಷನ್ಸ್ನ ಚೆಕ್ ಮಾಡಿದ್ದಾನೆ. ಬಟ್ ಭಾಳಷ್ಟು ಫೇಲಿಯರ್ಸ್ ನೋಡಿದ್ಮೇಲೆ ನಥಿಂಗ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ನನಗೆ ಅದು ಇಷ್ಟು ಸ್ಮೂತಾಗಿ ಹೋಗ್ತಿದ್ರೆ ಎಲ್ಲೋ ಒಂದು ಸರ್ಕಿದೆ ಅಂತ. ದೆನ್ ದಟ್ ಇಸ್ ವಾಟ್ ಹ್ಯಾಪನ್ಡ್. ಸೊ ಬಟ್ ಫಾರ್ಚುನೇಟ್ಲಿ ಭಾಳಷ್ಟು ನನ್ನ ಜೂನಿಯರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಡೆಲ್ಲಿನಲ್ಲಿದ್ದು ಸಹಾಯ ಕೊಟ್ಟು ಬೇರೆ ಪಕ್ಕದ ಒಂದು ಲೊಕ್ಯಾಲಿಟಿಗೆ ಹೋಗಿ ಯಾರೋ ಅಲ್ಲಿ ರೆಡಿಯಾಗಿ ಫ್ರೆಶಪ್ ಆಗಿ ಇನ್ನೊಬ್ಬ ಯಾರೋ ಇನ್ನೊಬ್ಬ ಫ್ರೆಂಡ್ ನನ್ನ ಇಂಟರ್ವ್ಯೂ ಕೋರ್ಟ್ ಬ್ಲೇಸರ್ ಕೊಡ್ತಿದ್ದಾರೆ, ಇನ್ನೊಬ್ಬ ನ್ಯೂಸ್ ಬರ್ತಿದ್ದಾರೆ, ಇನ್ನೊಬ್ಬ ಟಿವಿ ಕೊಡ್ತಿದ್ದಾರೆ. ಸೊ ಇಟ್ ವಾಸ್ ಆಲ್ ಡ್ರಾಮ್ಯಾಟಿಕ್. ಈಗ ಇಟ್ ಇಸ್ ಡ್ರಾಮ್ಯಾಟಿಕ್, ಬಟ್ ಅವತ್ತು ಇಟ್ ವಾಸ್ ವೆರಿ ಟೆಸ್ಟಿಂಗ್. ಭಾಳ ನರ್ವಸ್ ಮಾಡ್ತೀನಿ. ಬಿಕಾಸ್ ಆನ್ ದ ಡೇ ಆಫ್ ಎಕ್ಸಾಮ್, ಆನ್ ದ ಡೇ ಆಫ್ ಇಂಟರ್ವ್ಯೂ, ಅದು ನನ್ನ ಫೈನಲ್ ಅಟೆಂಪ್ಟ್. ಸೊ ಭಾಳಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಾರೆ, ನಮ್ದೆಲ್ಲ ಬರೀ ಡೌನ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಸೊ ದಟ್ ವಾಸ್ ಮೈ ಸ್ಟೋರಿ. ಬಟ್ ಫೈನಲಿ ಆನ್ 6th of March ನಾನು ಇದಕ್ಕೆ ಒಂದು ಲಿಸ್ಟ್ ಬಂದಾಗ ನನ್ನ ಹೆಸರು ಹುಡುಕಿದಾಗ ನನ್ನ ಫ್ರೆಂಡ್ಸ್ ಹುಡುಕಿದ್ರು. ಆ್ಯಕ್ಚುಲಿ ಹುಡುಕಿದಾಗ ಫೈನಲಿ ಆ ಲಿಸ್ಟಲ್ಲಿ ನನ್ನ ಹೆಸರು ನೋಡಿದಾಗ ಐ ಥಿಂಕ್ ಲೈಫ್ ಫುಲ್ ಸರ್ಕಲ್. ಫೈನಲಿ 6 ವರ್ಷ 7 ವರ್ಷ ಬರೀ ಆ ಲಿಸ್ಟಲ್ಲಿ ಹೆಸರು ಹುಡುಕಿದಾಗೆಲ್ಲ ಹೆಸರು ಇರ್ತಿರಲಿಲ್ಲ. ಸಾರಿ, ನೋ ರಿಸಲ್ಟ್ಸ್ ಫೌಂಡ್ ಅಂತ. ಫೈನಲಿ ಆನ್ 6th of March ಐ ಥಿಂಕ್ ಲೈಫ್ ಚೇಂಜ್. ಫೈನಲಿ ಲಿಸ್ಟಲ್ಲಿ ಹೆಸರು ಬರೋದು. ಬಟ್ ವಾಟ್ ಮೇಡ್ ಇಟ್ ಡಿಫ್ರೆಂಟ್ ವಾಸ್ ಐ ಆಲ್ವೇಸ್ ಟೆಲ್ ದಿಸ್, ನಾನೇನು ಈ ಲಿಸ್ಟಲ್ಲಿ ಯಾವುದೇ ಒಂದು ರ್ಯಾಂಕ್ ಬಂದರೂ ಸಾಕು. 958 ಪ್ರಾಬಬ್ಲಿ ಲಾಸ್ಟ್ ಹೆಸರು ನಂದಿದ್ರು ಸಾಕು ಅಂತ ಬಿಡ್ಕೊಂಡವನು. ಬಟ್ ಗಾಡ್ಸ್ ಪ್ಲಾನ್ಸ್ ಆರ್ ಬಿಗರ್ ಆ್ಯಂಡ್ ಬೆಟರ್. ಈ ಸೇಸ್ 950 ಬೇಡ, 9 ತೆಗಿತೀನಿ, 50 ತೆಗಿತಾರೆ ಅಂತ 50 ರ್ಯಾಂಕ್. So this was the journey of my UPSC. And ಒಂದು ಜಸ್ಟ್ ನೇಚರ್ ಏನಂತಾರೆ ಒಂಥರ ಹಿಂಗೆ ಒಂಥರ 6th of March 6/3 6 attempts ಬೇಕಾಯಿತು ಆ ಒಂದು 3 ಲೆಟರ್ಗೆ IASಗೆ. ಸೊ ದಟ್ ಐ took it at that way. And this exam, this preparation ಭಾಳಷ್ಟು ಕಲಿಸಿದೆ ನನಗೆ. It is not just about